ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡ ಹಗರಣದ ಬಗ್ಗೆ ಇವತ್ತು ದಾಖಲೆಗಳನ್ನು ಇಟ್ಟುಕೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಬಿಜೆಪಿಯಿಂದ ಪಾದಯಾತ್ರೆಯ ತಯಾರಿ ನಡೀತಾ ಇದೆ. ಭಾನುವಾರ ಬಿಜೆಪಿ JDSನ ಮುಖಂಡರು ಸೇರ್ಕೊಂಡು ಒಂದು ಸಭೆ ಮಾಡ್ತಾರೆ. ಸಭೆ ಮಾಡಿ ಮೈಸೂರಿನ ತನಕ ಪಾದಯಾತ್ರೆಯಾಗ ಹೋಗುವ ಅಂತಿಮ ರೂಪುರೇಷೆ ತಯಾರು ಮಾಡ್ತಾರೆ. ಇವತ್ತು ಸಿದ್ದರಾಮಯ್ಯನವ್ರದ್ದು ಪತ್ರಿಕಾಗೋಷ್ಠಿ ದಾಖಲೆಗಳನ್ನು ಇಟ್ಕೊಂಡು ಮಾತಾಡಿದ್ರು. 1935ರಿಂದ ಮಾತಾಡ್ತಾರೆ ಅವರು. ಹರಾಜಿನಲ್ಲಿ ಎಕರೆಗೆ ₹1 ರೂಪಾಯಿಗೆ ಒಂದು ಎಕರೆಯಂತೆ ಜಮೀನನ್ನು ಖರೀದಿ ಮಾಡಿದ್ರು ಮೂಲ ವಾರಸುದಾರರು, ಮೂಲ ಮಾಲೀಕರು. ₹1 ಒಂದು ಎಕರೆ ಅಂತೆ 1935ರಲ್ಲಿ. ಅಲ್ಲಿಂದ ಇಲ್ಲಿ ತನಕ ಏನೇನಾಗಿದೆ ಈ ಜಮೀನಿನ ವ್ಯವಹಾರದಲ್ಲಿ, ಸಾರಾಂಶ ಇಷ್ಟೇ. ಇದರಲ್ಲಿ ಏನೂ ತಪ್ಪಾಗಿಲ್ಲ, ಯಾವ ಅಧಿಕಾರ ದುರ್ಬಳಕೆಯೂ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿತ್ತು. ಕೇಳಿಸ್ಕೊಳ್ಳಿ. ನಾನು 83ರಲ್ಲಿ ಶಾಸಕನಾದವನು, 84ರಲ್ಲಿ ಮಂತ್ರಿ ಆದವನು. ಶಾಸಕನಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲ ರಾಜಕೀಯದಲ್ಲಿದೆ. ಇವತ್ತಿನವರೆಗೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. BJPಯವರು ಮತ್ತು JDSನವರು ದ್ವೇಷದಿಂದ ಸೇಡನ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಸರ್ವೆ ನಂಬರ್ 464, 3 ಎಕರೆ 16 ಗುಂಟೆ. BM ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥವರು ಕ್ರಯ ಮಾಡಿ 2004ರಲ್ಲಿ ಈ ಜಮೀನು PTCL ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ. PTCL ಕಾಯ್ದೆ ಯಾವಾಗ ಬೆಳಕಿಗೆ ಬರ್ತದಪ್ಪ ಅಂತಂದರೆ, ಸರ್ಕಾರದಿಂದ ಜಮೀನು ಗ್ರ್ಯಾಂಟ್ ಆಗಿದ್ದರೆ ದಲಿತರಿಗೆ ಅಲ್ಲಿ ಕೆಲವು ನಿಬಂಧನೆಗಳನ್ನು ಹಾಕಿರ್ತಾರೆ. ಗ್ರ್ಯಾಂಟ್ ಆಗಿ ನಿಬಂಧನೆಗಳು ಉಲ್ಲಂಘನೆ ಆಗಿದ್ದರೆ PTCL ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ. ಇದು ಪಿತ್ರಾರ್ಜಿತ ಆಸ್ತಿ. ಗ್ರ್ಯಾಂಟ್ ಆಗದೇ ಇದ್ದರೂ ಕೂಡ, ಅರಾಜ್ನಲ್ಲಿ ಕೊಂಡ್ಕೊಂಡಿದ್ರೂ ಕೂಡ, ಸ್ವಯಾರ್ಜಿತ ಆಸ್ತಿಯಾಗಿದ್ದರೂ ಕೂಡ ಈ ಸೇಲು ಕಾನೂನು ಪ್ರಕಾರ ಇದೆ. 2014ರಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ. ನಮಗೆ ನೀವು ನಮ್ಮ ಜಮೀನನ್ನು ಅಕ್ರಮ ಮಾಡ್ಕೊಬಿಟ್ಟಿದ್ದೀರಿ, ನಮಗೆ ಪರ್ಯಾಯ ಜಮೀನು ಕೊಡಿ ಅಂತ ಕೇಳ್ತಾರೆ. ಇಸ್ ದೇರ್ ಎನಿ ರಾಂಗ್, ಇಸ್ ದೇರ್ ಎನಿ ಇಲ್ಲಿಗಾಲಿಟಿ? ನಾನು 14ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆಗಿರ್ತೀನಿ, ನನ್ನ ಹೆಂಡತಿ ನನ್ನ ಗಮನಕ್ಕೆ ತಗೋಬತ್ತಾಳೆ ಹಿಂಗೆ ಅರ್ಜಿ ಕೊಟ್ಟಿದ್ದೀನಿ ಅಂತ. ನಾನು ಹೇಳಿದೆ, ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ಅರ್ಜಿನೇ ಎಂಟರ್ಟೈನ್ ಮಾಡಲ್ಲ, ಜಮೀನು ಕೊಡಲ್ಲ, ಮೂಡಾದವ್ರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ಅಂತ ಹೇಳಿದೆ. ನಾನು ಅಪ್ಲಿಕೇಶನ್ನಲ್ಲಿ ಇಂತಿದೆ ಕಡೆ ಕೊಡಿ ಅಂತ ಕೇಳಿಲ್ಲ. ನಮ್ಮ ಜಮೀನಿಗೆ ಬದಲಾಗಿ ಕೊಡಿ ಜಮೀನು. 1,48,000ಕ್ಕೂ ಹೆಚ್ಚು ಚದರಡಿಗಳು. ನಮಗೆ ಕೊಟ್ಟಿರೋದು ಎಷ್ಟಪ್ಪ ಅಂತಂದರೆ 38,284 ಚದರಡಿ. A. ರಾಮದಾಸ್, GT ದೇವೇಗೌಡ, ಮರ್ತಿ ಬೇಗೌಡ, ನಾಗೇಂದ್ರ ಇವರೆಲ್ಲ ಇದ್ದಂಥ ಸಭೆ. ಎಲ್ಲ ಪಾರ್ಟಿಯವರು ಇದ್ದಾರೆ ಅಫ್ಕೋರ್ಸ್. ನನ್ನದಾಗಲಿ, ನನ್ನ ಹೆಂಡ್ತಿದಾಗಲಿ, ನನ್ನ ಬಾಮೈದಾಗಲಿ ಪಾತ್ರ ಇದೆಯಾ? BJPಯವರು JDSನವರು ರಾಜಕಾರಣಕ್ಕೋಸ್ಕರ ಅಪಪ್ರಚಾರ ಮಾಡಿ ಯಾರು ಹಿಂದ್ಗಡೆ ಇದ್ದಾರೆ ಅವನ್ನೆಲ್ಲ ಎಕ್ಸ್ಪೋಸ್ ಆಗ್ತದೆ. ಈಗ ನನ್ನ ತೇಜೋವಧೆ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ. 2014ರಲ್ಲಿ ಅಪ್ಲಿಕೇಶನ್. ಈ ಮೂಡ ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಇರುವಂಥ ಒಂದು ಪ್ರಶ್ನೆ, ರಿಪೀಟೆಡ್ ಆಗಿ ಕೇಳಲಾಗಿರುವ ಪ್ರಶ್ನೆ, ಯಾರೇ ಆಗಲಿ ಚುನಾವಣೆಗೆ ನಿಲ್ಲುವಾಗ ಆಸ್ತಿ ಘೋಷಣೆ ಮಾಡಬೇಕು. ನೀವು ಈ ಆಸ್ತಿಯ ಘೋಷಣೆಯನ್ನು ಮಾಡಿದ್ರ, ಇಷ್ಟು ಜಾಗ ಇದೆ, ಇಷ್ಟು ಜಮೀನಿದೆ, ಇಷ್ಟು ಸೈಟ್ ಇದ್ದಾವೆ, ಎಷ್ಟು ಮನೆಗಳಿದೆ, ಎಷ್ಟು ಕಾರಿದೆ, ಇಷ್ಟು ಒಡವೆ, ದುಡ್ಡು ಎಲ್ಲನೂ ಹೇಳಬೇಕು, ಶೇರ್ಸು. ಈ ಜಮೀನನ್ನು 2013ರ ಚುನಾವಣೆಗೆ ನಿಲ್ಲುವಾಗ ನೀವು ಘೋಷಣೆ ಮಾಡಿದ್ರಾ ಅಂತ ಕೇಳಿದ್ರೆ ಕಣ್ತಪ್ಪಿನಿಂದ ಅದು ಮಿಸ್ ಆಗಿತ್ತು ಅಂತಾರೆ ಮುಖ್ಯಮಂತ್ರಿಗಳು. ಅಂದರೆ ನಾಮಿನೇಷನ್ ಫೈಲ್ ಮಾಡುವಾಗ ಏನು ಡಿಕ್ಲರೇಷನ್ ಇರುತ್ತಲ್ಲ ಅದರಲ್ಲಿ ಮಿಸ್ ಆಗಿತ್ತು. ಆದರೆ ಲೋಕಾಯುಕ್ತಕ್ಕೆ ಒಂದು ಕೊಡಬೇಕು, ಲೋಕಾಯುಕ್ತದಲ್ಲಿ ಆಸ್ತಿ ಘೋಷಣೆ ಮಾಡಬೇಕು, ಅದರಲ್ಲಿ ಹಾಕಿದ್ದೀವಿ ಅಂತ. ಇದನ್ನು ಹೇಳೋವಾಗ ಒಂದು ಮಜಾ ಆಯಿತು. ಪಕ್ಕದಲ್ಲಿ ಭೈರತಿ ಸುರೇಶ್ ಅವರಿದ್ದಾರೆ ನೋಡಿ, ಅವ್ರು ಹೇಳಕ್ಕೆ ಬರ್ತಾರೆ, ಘೋಷಣೆ ಮಾಡಿದ್ದೀರಾ ನೀವು 2013ರ ಚುನಾವಣೆಗೆ
ಇದನ್ನು ಘೋಷಣೆ ಮಾಡಿದ್ರಾ ಅಂದ್ರೆ ಮಾಡಿದ್ದೀವಿ ಅಂಥೇಳಿ ಅಂತ ಸಿಟ್ಟು ಬಂದುಬಿಡ್ತು ಮುಖ್ಯಮಂತ್ರಿಗಳಿಗೆ. ಯಾರು ಹೇಳ್ಕೊಡ್ತಿರೋದು, ಮಾಡಿಲ್ಲ ನಾವು, ಕಣ್ ತಪ್ಪಿನಿಂದ ಮಿಸ್ ಆಗಿದೆ ಅದು ಅಂತ. ಕೇಳಿಸ್ಕೊಳ್ಳಿ. ಕೆಸರೆ ಗ್ರಾಮದ ಆಸ್ತಿ ಇಷ್ಟು ಲೀಗಲ್ ಆಗಿದೆಯಲ್ಲ, ಅದನ್ನ ತಾವು ನಮ್ಮ 2013 ಎಲೆಕ್ಷನ್ ತಾವು ಡಿಕ್ಲೇರ್ ಮಾಡಿದ್ದೀರಾ? 2013ರಲ್ಲಿ ಕಣ್ತಪ್ಪಿ ಮಾಡಕ್ಕಾಗಿಲ್ಲ. ಆದ್ರೆ ಸುಮ್ನೆ ಇರಪ್ಪ, ಯಾರು ಹೇಳಿದ್ಕೊಡೋರು? ಇಟ್ ಇಸ್ ಅ ಫ್ಯಾಕ್ಟ್. 2013ರಲ್ಲಿ ಅಫಿಡವಿಟ್ ನಲ್ಲಿ ಮಾಡಿಲ್ಲ, ಬಟ್ ಸಬ್ಸಿಕ್ವೆಂಟ್ ಆಗಿ ಲೋಕಾಯುಕ್ತದಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅದನ್ನೇ ಹೇಳೋದು. ಕೆಸರೆ ಗ್ರಾಮದ ಆಸ್ತಿ ಇಷ್ಟು ಲೀಗಲ್ ಆಗಿದೆಯಲ್ಲ, ಅದನ್ನ ತಾವು ನಮ್ಮ 2013 ಎಲೆಕ್ಷನ್ ತಾವು ಡಿಕ್ಲೇರ್ ಮಾಡಿದ್ದೀರಾ? 2013ರಲ್ಲಿ ಕಣ್ತಪ್ಪಿ ಮಾಡಕ್ಕಾಗಿಲ್ಲ. ಆದ್ರೆ ಸುಮ್ನೆ ಇರಪ್ಪ, ಯಾರು ಹೇಳಿದ್ಕೊಡೋರು? ಇಟ್ ಇಸ್ ಅ ಫ್ಯಾಕ್ಟ್. 2013ರಲ್ಲಿ ಅಫಿಡವಿಟ್ ನಲ್ಲಿ ಮಾಡಿಲ್ಲ, ಬಟ್ ಸಬ್ಸಿಕ್ವೆಂಟ್ ಆಗಿ ಲೋಕಾಯುಕ್ತದಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅದನ್ನೇ ಹೇಳೋದು. ಇತ್ತೀಚೆಗೆ ಯಾಕೋ ಮುಖ್ಯಮಂತ್ರಿಗಳು ತುಂಬ ರೇಗ್ತಿದ್ದಾರೆ ಅಕ್ಕಪಕ್ಕದಲ್ಲಿರೋರ ಮೇಲೆ, ಕೆಲವೊಂದು ಸಲ ಪ್ರಶ್ನೆ ಕೇಳಿದ ಪತ್ರಕರ್ತರ ಮೇಲೆ. ಏನೋ ದಾಖಲೆಗಳನ್ನು ಇಟ್ಟಿದ್ದಾರೆ. ಈ ದಾಖಲೆಗಳಿಗೆ ಆರೋಪ ಮಾಡ್ತಾ ಇರುವ BJP JDSನವ್ರು ಏನು ಹೇಳ್ತಾರೆ ನೋಡೋಕೆ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.